ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನ್ಕೊತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತೇನಂದ್ರೆ ವೆಜ್ ಪಪ್ಸ್ ಭಾಳ ಸುಲಭವಾಗಿ ಮನ್ಯಾಗ ಅದು ಓನ್ ಇಲ್ದಂಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬರ್ರಿ ನೋಡ್ಕೊಂಬರೋಣ ಏನೇನು ಬೇಕಂತ. ಇಲ್ಲಿ ನೋಡ್ರಿ, ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡೇನೆ. ಮೈದಾ ಹಿಟ್ಟು 1 ಕಪ್ ಅಂದರೆ ಇದು ಒಂದು 200 ಗ್ರಾಮ್ ಐತಿ. ಅಷ್ಟು ತೊಗೊಂಡೆ ನಾನು. ಅದನ್ನ ತೊಗೊಂಡ್ಬಿಟ್ಟು ಏನಿಲ್ಲ, ಅದಕ್ಕೆ ಒಂದು 20 ಗ್ರಾಮ್ ಅಷ್ಟು ಸಕ್ಕರೆ ಹಾಕೋರಿ. ನೋಡಿರಿ, 20 ಗ್ರಾಮ್ ಸಕ್ಕರೆ ಹಾಕೊಂಡು ಆಮೇಲೆ ಏನಿಲ್ಲ ಒಂದು 10 ಗ್ರಾಮ್ ಅಷ್ಟು ಉಪ್ಪು ಹಾಕೋರಿ. ಅದಕ್ಕೆ ಉಪ್ಪು ಹಾಕೊಂಡು ಆದಮೇಲೆ ಏನಿಲ್ಲ ಒಂದು 20 ಗ್ರಾಮ್ ಅದಕ್ಕೆ ಡಾಡಾ ಬೇಕಾ ಅಂದ್ರೆ ಪಪ್ಸ್ ಡಾಡಾ ತೋರಿಸ್ತೀನಿ ನಿಂಗೆ. ಆಮೇಲೆ ಇದನ್ನಿಷ್ಟು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಯಾವ ಹದಕ್ಕೆ ಬರ್ಬೇಕಂದ್ರೆ ಚಪಾತಿ ಕಲಿಸ್ತೇವಲ್ಲ ಸೇಮ್ ಆ ಹದಕ್ಕೆ ಬಂದ್ರೆ ಸಾಕದು. ನೋಡಿರಿ, ಇವಾಗ ನೋಡಿರಿ ಈ ಥರ ಬರ್ಬೇಕು. ಈ ಥರ ಆದಮೇಲೆ ಏನಿಲ್ಲ ಅದನ್ನು ಇಟ್ಬಿಡ್ರಿ, ಒಂದು 20 ನಿಮಿಷ ಇಟ್ಬಿಡ್ರಿ. ಅದು ಸ್ವಲ್ಪ ನೆನೆಲಿ, ಸ್ವಲ್ಪ ಅಲ್ಲಿ ತನಕ ಇಲ್ಲೇ ಮಸಾಲ ಮಾಡ್ಕೊಂಬರೋಣ. ಮಸಾಲಕ್ಕೆ ನೋಡಿರಿ, ನಾನು ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ, ಆಮೇಲೆ ಸ್ವಲ್ಪ ಒಟಾಣಿ ತೊಗೊಂಡಿನಿ, ಇಲ್ಲೇ ಸ್ವಲ್ಪ ತೊಗೊಂಡಿನಿ, ಒಂದು ಅರ್ಧ ಕಪ್ ಅಷ್ಟು. ಆಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಆಮೇಲೆ ಒಂದು ಆಲೂಗಡ್ಡೆ ತೊಗೊಂಡಿನಿ ಸಣ್ಣದು. ಎಲ್ಲನೂ ಕಟ್ ಮಾಡ್ಕೊಂಡು ಇದಕ್ಕೆ ಒಂದು ಪಾತ್ರೆಗೆ ಹಾಕೊಂಬಿಡೋಣ. ಹಾಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಂಡೇನೆ, ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕೊಂಡೇನೆ. ಆಮೇಲೆ ನೆಕ್ಸ್ಟ್ ನೋಡಿರಿ ಚಿಕನ್ ಮಸಾಲ ಹಾಕ್ತಾಯಿದ್ದೇನೆ ನಾನು. ಆಮೇಲೆ ಎಣ್ಣೆ ಹಾಕ್ಬೇಕು. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡೋದೆ. ನೋಡಿರಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಬೇಕನ್ನ ಕಂಪ್ಲೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಇದನ್ನೇನು ಬೇವ್ಸೋದು ಬೇಡ, ಹಸೆದೇ ಇರ್ಬೇಕದೆ. ಈಗ ನೋಡಿರಿ ಉಪ್ಪು ಹಾಕೊಳತ್ತ ನಾನು. ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳೋದೆ. ಬೇಕ್ರಿ ಒಳಗೆಲ್ಲ ಅವ್ರು ಏನು ಮಾಡ್ತಾರಂದ್ರೆ, ಇಲ್ಲಿ ನೋಡಿರಿ ಖಾರ ಹಾಕ್ತದೆ. ನಾನು ಖಾರ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇತ್ತು, ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರ ಹಾಕೊಂಡಿನಿ. ನೋಡಿರಿ, ಖಾರ ಎಲ್ಲ ಹಾಕೊಂಡ್ಮೇಲೆ ಅದನ್ನ ಸೈಡ್ ಇಟ್ಕೊಂಬಿಡೋಣ. ಸೈಡ್ ಇಟ್ಕೊಂಡ್ಮೇಲೆ ನೋಡಿರಿ, ದಾಡ ಇದೆ, ಪಫ್ ಡಾಡ ಅಂತ ಸಿಗ್ತೈತಿ. ಅಂದ್ರೆ ಬೇಕ್ರಿ ಐಟಮ್ ಎಲ್ಲ ಕೊಡ್ತಾರೆ ನೋಡಿ, ಅವ್ರ ಹತ್ರ ಸಿಗ್ತೈತಿ ಇದು ಡಾಡ. ನೀವು ತೊಗೊಂಬಂದ್ರೆ ಆಕೈತಿ. ಈಗ ನೋಡಿರಿ ಹಿಟ್ಟಿನ ಅಂದೈತಿ. ಹಿಟ್ಟನ್ನ ಏನಿಲ್ಲ ಇದಕ್ಕೆ ಈಗ ಲಾಟಿಸ್ಬೇಕು. ಹೆಂಗಂದ್ರೆ ಹೇಳ್ತಾನೆ, ತೋರಿಸ್ತೇನೆ ನಿಮ್ಗೆ. ಸ್ಕ್ವೇರ್ನಾಗ ಲಾಟಿಸ್ಕೋಬೇಕು ಇದನ್ನ. ಮತ್ತು 2 ಸರಿ ಲಾಟಿಸ್ಬೇಕಾಕೈತಿ. ಕಂಪ್ಲೀಟ್ ಡೀಟೇಲ ಹೇಳ್ತೇನೆ ನೋಡಿರಿ. ಈಗ ಈ ಥರ ಲಾಟಿಸ್ಕೊಂಡು ಒಂದೇ ಲೆವೆಲ್ ಬರ್ಬೇಕು. ಎಲ್ಲಿ ತೆಳ್ಳಗೆ ಮತ್ತು ದಪ್ಪ ಆಗಬಾರ್ದು ಫ್ರೆಂಡ್ಸ್, ಅದು ಒಂದೇ ಲೆವೆಲ್ ಬರ್ಬೇಕು. ಆ ಥರ ಲಾಟಿಸ್ಕೋಬೇಕು ನೀವು. ನೋಡಿರಿ, ಈ ಥರ ಲಾಟಿಸ್ಕೊಂಡ್ಮೇಲೆ ಏನಿಲ್ಲ ಒಂದು ಅರ್ಧ ಡಾಡ ಇದಕ್ಕೆ ನಾನಿಲ್ಲಿ ಎಷ್ಟು 100 ಗ್ರಾಮ್ ಡಾಡ ತೊಗೊಂಡೇನಿ. 100 ಗ್ರಾಮ್ ಒಳಗೆ 50 ಗ್ರಾಮ್ ಡಾಡ ಇದಕ್ಕೆ ಇಲ್ಲಿ ಹಚ್ಚಿಬಿಡೋಣ. ಈಗ ನೋಡಿರಿ, 50 ಗ್ರಾಮ್ ಡಾಡ ಇದಕ್ಕೆ ಒಂದು ಲೇಯರ್ಗೆ ಹಚ್ಚಿಬಿಡೋಣ. ಇನ್ನು 50 ಗ್ರಾಮ್ ಡಾಡ ಐತಲ್ಲ, ಅದು ಹಾಗೆ ಇರಲಿ. ಅದನ್ನ ನೆಕ್ಸ್ಟ್ ಒಗಚೋದಂತ ಹೇಳ್ತೀನಿ. ನೋಡಿರಿ, ಈ ಥರ ಹಚ್ಬೇಕು. ಪೂರ ಎಲ್ಲ ಕಡೆನೂ ಎಲ್ಲಿ ಒಂದು ಸ್ವಲ್ಪ ಜಾಗ ಉಳಿಲಂಗೆ ನೀಟಾಗಿ ಈ ಥರ ಹಚ್ಕೋಬೇಕಾಗೈತೆ. ನೋಡಿರಿ, ನಾನೇನೇ ಹೇಳಕ್ಕೆ ಹೊಂಟಿದ್ದೆ ಏನಂದ್ರೆ, ಅವರು ಈಗ ಬೇಕ್ರಿ ಒಳಗೆ ಹೋದಾಗ ಬಟಾಣಿ ಎಲ್ಲ ಹಾಕಂಗಿಲ್ಲ ಅವರು ವೆಜ್ಜಿಗೆ. ಈರುಳ್ಳಿ, ಚಿಕನ್ ಮಸಾಲ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಅಷ್ಟೇ. ನಾವಿಲ್ಲಿ ಬಟಾಣ ಹಾಕ್ಕೊಂಡೀವಿ. ಬಟಾಣ ಎಲ್ಲ ಹಾಕಲ್ಲ. ಒಂದೊಂದು ಬೇಕ್ರಿ ಹಾಕ್ತಾರೆ, ಒಂದೊಂದು ಬೇಕ್ರಿ ಹಾಕಲ್ಲ. ಹಾಕಿದ್ರೆ ಕಾಸ್ಟ್ಲಿ ಹೇಳ್ತಾರೆ ರೇಟ್ ಅವ್ರೆ ಅಷ್ಟೇ. ನೋಡಿರಿ, ಈ ಥರ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಈ ಥರ ಮಾಡ್ಕೊಂಡು ಆಮೇಲೆ ಈ ಥರ ಫೋಲ್ಡ್ ಮಾಡ್ಬೇಕು. ಗೊತ್ತಾಯ್ತು. ಆ ಕಡೆಯಿಂದ ಅರ್ಧ ಭಾಗ, ಈ ಕಡೆಯಿಂದ ಅರ್ಧ ಭಾಗ ಈ ಥರ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಈಗ ಆಯ್ತಲ್ಲ, ಇದು ಒಂದು ಹಂತ ಮುಗ್ದಂಗೆ ಇದನ್ನ ಏನಿಲ್ಲ ಇಟ್ಬಿಡೋಣ. ಈಗ ಎಷ್ಟು ನಿಮಿಷ? 10 ನಿಮಿಷ ಇಟ್ಬಿಡೋಣ. 10 ನಿಮಿಷ ನೆನಿಬೇಕದ. ನೋಡಿರಿ, ಈ ಥರ ಮುಚ್ಚಿಟ್ಬಿಡ್ರಿ. 10 ನಿಮಿಷ ಆದಮೇಲೆ ಈಗ ತೆಗ್ದೆ ನಾನು. ನೋಡಿರಿ, ತೆಗೆದು ಕೂಡಲೇ ಏನಿಲ್ಲ ಇನ್ನೊಂದು ಸರಿ ಕೆಳಗಡೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಸರಿ ಅದೇ ಥರ ಲಾಟಿಸ್ಕೋಬೇಕು. ನಾವು ಲೆವೆಲ್ಲಾಗಿ ಲಾಟಿಸ್ಕೋಬೇಕು. ಲಾಟಿಸ್ಕೊಂಡು ಇನ್ನು 50 ಗ್ರಾಮ್ ಡಾಡಾ ಇಟ್ಟಿದ್ದೆ ಅಲ್ಲ, ಅದನ್ನು ನೀಟಾಗಿ ಇದಕ್ಕೆ ಸೇಮ್ ಇವಾಗ ಫಸ್ಟಿಗೆ ಹೆಂಗೆ ಹಚ್ಕೊಂಡೆಲ್ಲ ಇವಾಗ ಹಂಗೆ ಹಚ್ಕೋಬೇಕು. ನೋಡಿರಿ, ಈ ಥರ ನೀಟಾಗಿ ಲೆವೆಲ್ ಒಂದೇ ಥರ ಬರ್ಬೇಕು. ಎಲ್ಲಿ ಜಾಸ್ತಿ ಹೆಚ್ಚು ಕಮ್ಮಿ ಆಗಬಾರ್ದು. ಪಪ್ಸ್ ಮಾತ್ರ ನಾವು ಇದು ಯಾಕಂದ್ರೆ ನಾವು ವೆಜ್ ಪಪ್ಸ್ನ ನಾವು ತೆಗೆದಾಗ ಅದು ಲೇಯರ್ ಆಗಿ ರೈಸ್ ಆಗಿರ್ತೈತಿ. ತಿನ್ನೋಕೆ ಸಾಫ್ಟ್ ಆಗಿರ್ತೈತಿ. ಮತ್ತು ಏನಂದ್ರೆ ಫ್ರೆಂಡ್ಸ್, ಭಾಳ ಗಟ್ಟಿ ಇರಲ್ಲ, ಚೆನ್ನಾಗಿ ಬರ್ತೈತಿ. ತೋರಿಸ್ತೀನಿ ನಿಮ್ಗೆ ಲಾಸ್ಟಿಗೆ, ಅಷ್ಟು ಚೆನ್ನಾಗಿ ಬರ್ತೈತಿ ಅದು. ನೋಡಿರಿ, ಇವಾಗ ಇನ್ನೊಂದು ಸರಿ ತೋರಿಸ್ತಾನೆ ಇದಲ್ಲ, ದಾಡ ಹಚ್ಚೋದು ಈ ಥರ ಹಚ್ಕೋಬೇಕು. ಸೇಮ್ ಫಸ್ಟಿಗೆ ಹಂಗೆ ಹಚ್ಚಿದೆ, ಈಗೂ ಹಂಗೆ ಹಚ್ಕೋಬೇಕು. ನೋಡಿರಿ, ನೀಟಾಗಿ ಈ ಥರ ಹಚ್ಕೊಂಡು ಎಳಿಬೇಕು. ಅದನ್ನ ಕೈಯಿಂದ ಈ ಥರ ಎಳೆದು ನೀಟಾಗಿ ಮಾಡ್ಕೊಂಡು ಈ ಕಡೆಯಿಂದ ಅರ್ಧ ಮಟ್ಟ ತೊಗೋಬೇಕು, ಆಮೇಲೆ ಈ ಕಡೆಯಿಂದ ಒಂದು ಅರ್ಧ ತೊಗೋಬೇಕು. ಈ ಥರ ಫೋಲ್ಡ್ ಮಾಡೋದ್ರಿಂದ ಅದು ಲೇಯರ್ ಆಗಿ ಕ್ರಂಚಿಯಾಗಿ ಸಖತ್ತಾಗಿ ಬರ್ತೈತಿ. ಅದಕ್ಕೋಸ್ಕರ ಈ ಥರ ಮಾಡೋದು. ನೋಡಿರಿ, ಫೋಲ್ಡ್ ಈ ಥರ ಮಾಡ್ಬೇಕು. ಯಾವಾಗೂ ಈ ಥರ ಮಾಡಿದ್ರೆ ಭಾಳ ಚಲೋ ಬರೋದದೆ. ನೋಡಿರಿ, ಮೇನ್ ಸ್ವಲ್ಪ ಹಿಟ್ಟು ನೆನೆ ಮಟ್ಟ ಟೈಮ್ ಕೊಡ್ಬೇಕು ಅದಕ್ಕೆ. ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕಲ್ಲ. ನೋಡಿರಿ, ಲೇಯರ್ ಹೆಂಗೆ ಕಾಣ್ತಿಲ್ಲ, ನಾವು ಪಪ್ಸ್ ಕಟ್ ಮಾಡಿದಾಗ ಅದೇ ಥರ ಬರ್ತೈತಿ. ಈಗ ಮತ್ತು 10 ನಿಮಿಷ ಇಟ್ಬಿಡೋಣ. 10 ನಿಮಿಷ ಆದಮೇಲೆ ಇವಾಗ ಏನಿಲ್ಲ ಕೆಲಸ ಇರೋದೆ. ಇವಾಗ ಏನು ಮೈದಾ ಹಿಟ್ಟು ಹಾಕ್ತೀವಲ್ಲ, ಹಾಕಿ ಒಂದೇ ಲೆವೆಲ್ ಅದನ್ನ ನಾವು ಲಾಟಿಸ್ಕೋಬೇಕಾಕೈತಿ. ಒಂದೇ ಲೆವೆಲ್ ಲಾಟಿಸ್ಕೊಂಡ್ರೆ ಒಂದೇ ಲೆವೆಲ್ ಪಪ್ಸ್ ಬರ್ತೈತಿ. ದೊಡ್ಡದು ಸಣ್ಣದು ಬರೋಂಗಿಲ್ಲ. ನೋಡಿರಿ, ಈ ಥರ ಲೆವೆಲ್ಲಾಗಿ ಒಂದೇ ಲೆವೆಲ್ಗೆ ಲಾಟಿಸ್ಕೋಬೇಕಾಕೈತಿ ನಾವಿಲ್ಲೇ. ನೋಡಿರಿ, ಈ ಥರ ಲಾಟಿಸ್ಕೋಬೇಕಾಗೈತೆ.
ಮೈದಾ ಹಿಟ್ಟು ಜಾಸ್ತಿನೂ ಹಾಕ್ಕೋಬಾರ್ದು, ಕಡಿಮೆನೂ ಹಿಟ್ಟು ಲಾಸ್ಟಿಗೆ ನಾವು ಕೆಳಗೆ ಹಾಕಿನಲ್ಲ ಅದು ಓಕೆ. ಪದೇ ಪದೇ ಭಾಳ ಹಾಕೋಬೇಡ್ರಿ. ನೋಡಿರಿ ಈ ಥರ ಕಟ್ ಮಾಡ್ಬೇಕು. ನಾವು ಅಂಗಡಿ ಒಳಗೆ ಏನು ಮಾಡ್ತೀವಿ ಅಂದ್ರೆ ಸೈಜಿಗೆ ಇಟ್ಟು ಕಟ್ ಮಾಡ್ಕೊತೇವೆ. ಎಕ್ಸ್ಟ್ರಾ ಬಂದಿದ್ದನ್ನ ದಿಲ್ಖುಷಿ ಹಾಕ್ತೀವಿ. ಬಟ್ ಇಲ್ಲೇ ನಾನು ಮನೇಲಿ ಮಾಡೋದು ಹೆಂಗೆ ಅಂಥೇಳಿ ಸ್ವಲ್ಪ ಸೈಡ್ ಹಿಂಗೆ ಸ್ಕ್ವೇರ್ ಪಕ್ಕ ಬಂದಿಲ್ಲ, ಬಟ್ ತೋರ್ಸಕ್ಕಂತ ಮಾಡಿದ್ದೆ. ಇರಲಿ, ಏನು ತೊಂದರೆ ಇಲ್ಲ. ನೋಡಿರಿ ನಾನು ಇವಾಗ 4 ಪಪ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ 4 ವೆಜ್ ಪಪ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ಈಗ ನೀರನ್ನ ನೀಟಾಗಿ ಒಂದು ಬ್ರಷ್ ತೊಗೊಂಡು ಹಚ್ಕೋಬೇಕಾಗಿತ್ತು ನಾವು. ನೀರು ಯಾಕೆ ಹಚ್ಚೋದಂದ್ರೆ ಅದ್ರ ಮೇಲ್ಗಡೆ ಅದೇ ಒಣ ಹಿಟ್ಟು ಕುಂತಿರ್ತೈತಲ್ಲ ಅದು ಕಂಪ್ಲೀಟಾಗಿ ಹೋಗ್ಬೇಕು. ಅದು ಹೋದ್ರನ ಮಾತ್ರ ರೇಜಿಂಗ್ ಚೆನ್ನಾಗಿ ಬರ್ತೈತಿ ಮತ್ತು ಪಪ್ಸ್ ಚೆನ್ನಾಗಿ ಏನಂದ್ರೆ ಕಲರ್ ಚೆನ್ನಾಗಿ ಬರ್ತೈತಿ ಅಂಥೇಳಿ ನೀರು ಹಾಕೋದು. ನೋಡಿರಿ ಇವಾಗ ನಾನು ಮಾಡಿಟ್ಟಿದ್ದೆ ಅಲ್ಲ ಮಸಾಲ ಎಲ್ಲ, ಇದು ಪಲ್ಯ 4ಕ್ಕೂ ಕರೆಕ್ಟಾಗಿ ಹಾಕೀನಿ ನಾನು. ಹಾಕಿದ ಮೇಲೆ ಇದ್ರ ಮೇಲೆ ಹಾಕ್ತಾಯಿದ್ದೇನೆ ನಾನು. ಇದ್ರ ಮೇಲೆ ಇಡ್ದೆ ಇದಕ್ಕೂ ನೀರು ಹಚ್ಕೊರಿ. ಆಮೇಲೆ ಇದನ್ನು ಫೋಲ್ಡ್ ಮಾಡೋ ಮುಂದೆ ಐತಲ್ಲ ಭಾಳ ಫ್ರೆಶ್ ಮಾಡಬಾರ್ದು. ಸುಮ್ಮನೆ ಹಂಗೆ ಮೇಲೆ ದುಬ್ಬದ ಮೇಲೆ ಸ್ವಲ್ಪ ನೋಡ್ರಿ, ಬೆನ್ನ ಮೇಲೆ ಸ್ವಲ್ಪ ಫ್ರೆಶ್ ಮಾಡಿದ್ರೆ ಸಾಕು. ನೀವು ಫುಲ್ ಅದೆಲ್ಲ ಫೋಲ್ಡ್ ಹಿಂಗೆ ಅದ್ರ ಮೇಲೆ ಜೋರಾಗಿ ಫ್ರೆಶ್ ಮಾಡಿದ್ರೆ ರೇಜ್ ಆಗಂಗಿಲ್ಲ. ಪಪ್ಸ್ ಯಾವಾಗೂ ರೇಜ್ ಆಗಲ್ಲ. ನೋಡಿರಿ ಇಷ್ಟು ಮಾಡಿ ಮತ್ತೆ ನೀರು ಹಚ್ಬೇಕು. ಅದಕ್ಕೆ ಮೇಲ್ಗಡೆ ನೀರು ಹಚ್ಚಿಬಿಟ್ಟು ಏನಿಲ್ಲ ಒಂದೊಂದು ತೊಗೊಂಡು ಅದ್ರೊಳಗೆ ಕರೆಕ್ಟಾಗಿ ಇಟ್ಬಿಡೋಣ. ತೋರಿಸ್ತೀನಿ ನಿಮ್ಗೆ. ಇಟ್ಬಿಟ್ಟು ಇದನ್ನು ನಾನು ಇವತ್ತು ದಬ್ರಿ ಒಳಗೆ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಓನ್ ಇಲ್ಲ ಅಂದರೂ ಮನೇಲಿ ಆರಾಮಾಗಿ ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿರಿ ಈ ಥರ ಇಟ್ಟೇನೆ. ಇಟ್ಬಿಟ್ಟು ಎಲ್ಲೆಲ್ಲಿ ನೀರು ಹತ್ತಿಲ್ಲ ಅಲ್ಲೆಲ್ಲ ನೀರು ನೀಟಾಗಿ ಹಚ್ಕೊತಾ ಇದ್ದೇನೆ ನಾನು. ನೋಡಿ ಫ್ರೆಂಡ್ ಈ ಥರ ನೀಟಾಗಿ ಹಚ್ಕೊಂಡ್ಮೇಲೆ ಏನಿಲ್ಲ, ಇವಾಗ ಏನಿಲ್ಲ ಗ್ಯಾಸ್ ಹಚ್ಕೋಬೇಕು ನಾವು. ಗ್ಯಾಸ್ ಹಚ್ಕೊಂಡ್ಬಿಟ್ಟು ಒಂದು ದಬ್ರಿ ಇಡೋಣ. ನಾ ಏನು ಸೈಜಿನ ತೊಗೊಳಲ್ಲ ಅದು ಹಿಡಿಬೇಕು, ಆ ಥರ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಏನಿಲ್ಲ ಮಾಮೂಲಿ ಉಪ್ಪು ಹಾಕ್ಬಿಡ್ರಿ. ಉಪ್ಪು ಹಾಕೋದ್ರಿಂದನೇ ಚೆನ್ನಾಗಿ ಬರೋದು. ಯಾಕಂದ್ರೆ ನಾವು ಉಸ್ಕು ಹಾಕಿ ಮಾಡ್ಬೋದು. ಉಸ್ಕು ಸಿಕ್ಕಿಲ್ಲ ಅಂದ್ರೆ ಇದರಿಂದ ಮಾಡಿದ್ರೆ ಚಲೋ. ಒಂದೊಂದು ಅದ್ರೊಳಗಡೆ ಹೋದ್ರೂ ನಮಗೇನೋ ಅನ್ಸಂಗಿಲ್ಲ. ಬಟ್ ಉಸುಗೆ ಹೋದ್ರೆ ತಿನ್ನೋಕ್ಕಾಗಲ್ಲ. ನೋಡಿರಿ ಈಗ ಹಿಟ್ಟು ಹಾಕಿದ ಮೇಲೆ ಇದನ್ನ ಇಟ್ಬಿಡೋಣ. ಅದ್ರ ಮ್ಯಾಗ ಮುಚ್ಚಿಬಿಟ್ಟು 40 ನಿಮಿಷ ಸಣ್ಣ ಉರಿಯಾಗ 30ರಿಂದ 40 ನಿಮಿಷ ಅಂದ್ರೆ ನೋಡ್ತಾ ಇರ್ರಿ. ಮಿಡ್ಲ್ ಒಂದು ಸರಿ ತೆಗೆದು ನೋಡಿರಿ ಈ ಥರ ವೇಟ್ ಏನಾರ ಇಟ್ಬಿಟ್ಟು ಮುಚ್ಚಿಟ್ಬಿಡ್ರಿ. ಈಗ ನೋಡಿರಿ ಸುಡ್ತೈತಿ ಕೈಯೇ, ಭಾಳ ಬಿಸಿಯಾಗಿರ್ತದೆ. ಹಿಂಗಾಗಿ ನೋಡಿ ಫ್ರೆಂಡ್ಸ್ ಯಾವ ಥರ ಬೇಕಾಗಿತ್ತು ನೋಡಿರಿ. ಸೂಪರಾಗಿ ಬೇಕಾಗಿತ್ತು. ನಾನು ಅದನ್ನ ಆರಕ್ಕೆ ಬಿಟ್ಟೆ, ಸ್ವಲ್ಪ ಆರಲಿ ಅಂತೇಳಿ. ಭಾಳ ಸುಡ್ತಾ ಇತ್ತಲ್ಲ ಅದಕ್ಕೆ ಅದ್ರೊಳಗಿಂದ ತಗೊಂಡೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಸೂಪರಾಗಿ ಬಂದೈತಿ. ಓನು ಬೇಡ, ಓನ್ಕಿಂತನೂ ಅಷ್ಟು ಚೆನ್ನಾಗಿ ಬಂದೈತೆ, ಸಖತ್ತಾಗಿ ಬಂದೈತೆ. ನೋಡಿರಿ ಭಾಳ ರೆಸಿಪಿ ಭಾಳ ಟೇಸ್ಟಾಗಿ ಸೂಪರಾಗಿರ್ತೈತಿ ಮತ್ತು ಭಾಳ ಈಜಿ ಐತಿ. ಮನ್ಯಾಗ ನೀವೆಲ್ಲರೂ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನೋಡಿರಿ ಲೇಯರಾಗಿ ಕ್ರಂಚಿಯಾಗಿ ಬಂದಿತ್ತು. ಎಲ್ಲಿ ಹಿಟ್ಟು ಅನಿಸಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ಮತ್ತು ಒಳಗಡೆ ಹಾಕಿದ್ದಂಥ ಎಲ್ಲನೂ ಕಂಪ್ಲೀಟಾಗಿ ಬೆಂದಿತ್ತು. ನೋಡಿರಿ ಚೆನ್ನಾಗಿ ಬಂದಿತ್ತು. ಇಷ್ಟೇ ಫ್ರೆಂಡ್ಸ್ ಮಾಡೋದು. ಇವತ್ತಿನ ರೆಸಿಪಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಮತ್ತು ಸಪೋರ್ಟ್ ಹಿಂಗೆ ಇರ್ಬೇಕು ಯಾವಾಗೂ ನಿಮ್ದು. ಮತ್ತು ಸಬ್ಸ್ಕ್ರೈಬ್ ಮಾಡಿಸೋದು, ಲೈಕ್ ಕಮೆಂಟ್ಸ್ ಎಲ್ಲ ಮಾಡ್ತಾಯಿರಿ, ಮರೆಯೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ. ನೋಡಿ ಫ್ರೆಂಡ್ಸ್ ಮನೇಲಿ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತೀನಿ. ನಾಳೆ ಒಂದು ಒಳ್ಳೆ ವಿಡಿಯೋ ಅಂದ್ರೆ ನಿಮ್ಗೆ ಚಟ್ನಿ ಮನೆ ಮಾಡಿದ್ದೆಲ್ಲ, ಫ್ರೈಡ್ ರೈಸಿನ ಚಟ್ನಿ ಮಾಡಿದ್ದೆಲ್ಲ ಅದನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಬಾಯ್. ಲವ್ ಯು ಫ್ರೆಂಡ್ಸ್.